ಎಲ್ಲರಿಗೂ ಇವತ್ತು ಭಾನುವಾರ ತುಂಬ ಕಲೆಕ್ಷನ್ಸ್ ಬಂದಿದೆ, ಭಾಳಷ್ಟು ಕಲೆಕ್ಷನ್ಸ್ ಬಂದಿದೆ. ಭಾಳ ಮಾತಾಡೋದಿಲ್ಲ, ಸೀರೆನೇ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸೀರೆ ನನಗೆ ಒಂದು ವಾರದಿಂದ ವೇಟ್ ಮಾಡಿದ್ರು. ಈ ಸೀರೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸೀರೆ ಇದು ಸೇಲ್ ಆಗಿಬಿಟ್ಟಿದ್ರೆ ಈ ವಾರ ನೋಡಿ ತುಂಬ ವೇಟ್ ಮಾಡಿ ಇದು ಸಿಕಿಂದ್ರಾಬಾದ್ ಅಂದ್ಕೊಳ್ತೀನಿ. ಆ ಮೇಡಮ್ ಹೆಸರು ನನಗೆ ನೆನಪಾಗ್ತಿಲ್ಲ. ಸಿಕಿಂದ್ರಾಬಾದ್ ಅವರು ಅಮೌಂಟ್ ಆಗಿಬಿಟ್ಟಿದ್ರು. ಆ ಮೇಡಮ್ ಅವರು ಇಲ್ಲ ಮೇಡಮ್ ನಾನು ರಿಟರ್ನ್ ಆಗ್ತೀನಿ ನಿಮಗೆ ಅಮೌಂಟ್ ಅಂದರೂ ಕೂಡ ಬೇಡ ಮಾರುತಿ ನಾಕಿ ಒದ್ದು ಮಾರುತಿ మీరు ಚೀರೇ ಪಂಪಿಯಂಡಿ ಅಂತ ತೆಲುಗಲ್ಲಿ ಆ ಮೇಡಮು ನನಗೆ ಯಾವಾಗಲೂ ಹೇಳೋದು. ನಾ ಚೀರ್ ಪಂಪಿಯಂಡಿ ಡಬಲ್ ಒದ್ದು ನಾಕಿ ಅಂತ 15 ದಿವಸ ಈ ಸೀರೆಗೋಸ್ಕರ ನೋಡಿ ಈ ಸೀರೆ ಈಗ ಬಂದಿದೆ. ಇವತ್ತು ಅವ್ರಿಗೆ ಅದನ್ನು ಕೊರಿಯರ್ ಮಾಡ್ತೀವಿ. ಇದು ಕೂಡ ಅಷ್ಟೇ ಲಾಸ್ಟ್ ಟೈಮ್ ಬಂದಿರೋ ದಿನವೇ ಸೇಲ್ ಆಗಿಬಿಟ್ಟಿತ್ತು. ಟೆಂಪಲಲ್ಲಿ ನಾನು ಮುಂಚೆನೂ ಹೇಳಿದ್ದೀನಿ ನಿಮಗೆ, ಈ ಟೆಂಪಲಲ್ಲಿ ನಮ್ಮ ಹತ್ರ ತುಂಬ ಕಲೆಕ್ಷನ್ಸ್ ಇರುತ್ತೆ ಅಂತ. ಕಡಿಮೆ ಅಂದರೂ 120 ಸೀರೆ ಇರುತ್ತೆ. ಈ ಥರದಲ್ಲಿ ಮಾರುತಿಯವ್ರು ಏನು ಹಿಂಗೆ ಹೇಳ್ತಾರೆ ಅಂತ ಅನ್ಕೋಬೇಡಿ, ನಾನು ನಿಮ್ಗೆ ಸುಳ್ಳು ಹೇಳ್ತಿಲ್ಲ. ಕಡಿಮೆ ಅಂದರೂ 120 ಸೀರೆ ಇರುತ್ತೆ. ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನೋಡಿ ಇದು ರೈಸಿಂಗ್ ಟೆಂಪಲಲ್ಲಿ ನಾನು 1-2 ನಿಮಿಷ ಮಾತಾಡ್ಬಿಡ್ತೀನಿ. ಈ ರೈಸಿಂಗ್ ಟೆಂಪಲ್ ಎಲ್ಲ ಕಡೆ ಸಿಗ್ಬಿಡುತ್ತೆ. ಇದು ನನ್ನ ಒಂದೇ ಅಲ್ಲ, ಬಟ್ ಕಾಸ್ಟ್ ವಿಷಯದಲ್ಲಿ ಇದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ನಮ್ಮ ಪ್ರೆಸೆಂಟೇಷನ್ಗೂ ಬೇರೆಯವ್ರು ಮಾಡೋ ಪ್ರೆಸೆಂಟೇಷನ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ನಮ್ಮ ಕೈಯಲ್ಲಿ ನಮ್ಮ ಮೊಬೈಲಾಗಿ ಎಷ್ಟಾಗುತ್ತೋ ಅಷ್ಟನ್ನೇ ಹಾಕಿ ತೋರಿಸ್ತಾ ಇದ್ದೀವಿ. ಬಟ್ ಇನ್ನೂ ಕೆಲವರು ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಈ ಸೀರೆನ. ಭಾಳ ಇಷ್ಟ ಈ ಸೀರೆ. ಇದರಲ್ಲಿ ನೋಡಿ ರೈಸಿಂಗ್ ಟೆಂಪಲ್ 2-3 ಥರ ಬಂದಿದೆ, ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡ್ಬೋದು ನೀವು. ನೋಡಿ ಈ ಕೆಳಗಡೆ ನೋಡ್ತಿರೋದು ಬಂದುಬಿಟ್ಟು 2G ಇದೆ. ಇದ್ರ ಮೇಲ್ಗಡೆ ಆಗ್ತಾಯಿದೆ ನೋಡಿ ಸೀರೆ. ಈಗ ನಾರ್ಮಲ್ ಜರಿ ಇದೆ, ಬಟ್ ಇದನ್ನು ಕಂಡುಹಿಡಿಯೋದೇ ಕಷ್ಟ. ಈ ರೈಸಿಂಗ್ ಟೆಂಪಲಲ್ಲಿ ಇದನ್ನು ಕಂಡುಹಿಡಿಯೋದಿದೆ ಅಲ್ವಾ, ಇದನ್ನು ಭಾಳ ಕಷ್ಟ. ಏನೂ ಆಗೋದಿಲ್ಲ ನಿಮಗೆ. ಕೆಲವೊಂದು ಸರಿ ನಮ್ಮ ಸೀರೆಗಿಂತಲೂ ನಿಮಗೆ 1000-2000 ಕಡಿಮೆ ಸಿಕ್ಬಿಡುತ್ತೆ ಅಂತಂದರೆ ಈ ಎರಡು ಜರಿ ಕ್ವಾಲಿಟಿನ ನೀವು ನೋಡ್ಬೋದು ನೀವು. ಇಲ್ಲೇ ಅರ್ಥ ಆಗುತ್ತೆ ನಿಮಗೆ. ಅದು ಏನಾಗ್ಬಿಡುತ್ತೆ ಅಂದರೆ ಹಂಗೆ ನಿಮ್ಗೆ ಅನಿಸುತ್ತೆ ಜಾಸ್ತಿ ಇದೆ ಮಂಚಿಯವ್ರ ಹತ್ರ ಅಂತ. ಆ ಜರಿ ಕಾಸ್ಟ್ಲಿ ಜಾಸ್ತಿ ಇದ್ದಾಗ ನಾನು ಕೂಡ ಏನೂ ಮಾಡೋಕ್ಕೆ ಬರೋಲ್ಲ. ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ನೀವು, ಎರಡೂ ಜರಿದು ಕ್ವಾಲಿಟಿ ನಾನು ತೋರಿಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಆ ಥರ ಇರುತ್ತೆ. ನಾನು ಹೇಳ್ದಂಗೆ ಕೂಡ ನಿಮಗೆ ಪ್ರತಿ ಸರಿನೂ ಹೇಳ್ತಾ ಇರ್ತೀನಿ, ನಿಮ್ಗೆ ಎಲ್ಲ ಅನಿಸಿದ್ರೆ ಅಲ್ಲಿ ತೊಗೊಳ್ಳಿ ಅಂತ. ಎಲ್ಲಿ ಕಡಿಮೆ ಅಲ್ಲೇ ಹೌದು ಕಡಿಮೆ ಅನ್ನಿಸ್ತಾ ಇದೆ ಅಂತ ತೊಗೊಳ್ಳಿ. ಇದು ಕೂಡ ನೋಡಿ 2G ಇದೆ. ಎರಡೂ ಜರಿನೂ ನೋಡ್ಬೋದು ನೀವು. ನೋಡಿ ಇಲ್ಲಿ 3 ಜರಿನೂ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇದು 2G ಇದೆ. ಈ 3 ಜರಿಯಲ್ಲಿ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ನಾನು ನಿಮಗೆ ಡಿಫ್ರೆನ್ಸು. ಆ 3 ಜರಿ ಡಿಫ್ರೆನ್ಸ್ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ಕಡಿಮೆ ಇರುತ್ತೆ ಸೀರೆ ರೇಟ್. ಇದು ಅದಕ್ಕೂ ಡಿಫ್ರೆನ್ಸ್ ಇರುತ್ತೆ. 3-4 ಸಾವಿರನೇ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ನೋಡಿ ಆರೆಂಜ್ಗೆ ಪಿಂಕು. ರೈಸಿಂಗ್ ಟೆಂಪಲ್ ನಮ್ಮ ಹತ್ರ ಬರ್ತಾನೆ ಇರುತ್ತೆ. ನಾನು ರಾಜ್ಯ ಪ್ರಶಸ್ತಿ ತೊಗೊಂಡಿರೋ ಸೀರೆ. ತುಂಬ ಸೀರೆ ಬಂದಿದೆ, ಎಷ್ಟೊಂದು ಸೀರೆ ಬಂದಿದೆ. ಎಲ್ಲವೂ ಓಪನ್ ಮಾಡೋಕ್ಕಾಗುತ್ತಾ ಇಲ್ಲೋ ನೋಡ್ತೀನಿ, ಸಾಧ್ಯವಾದಷ್ಟು ಓಪನ್ ಮಾಡಿ ತೋರಿಸ್ತೀನಿ.
ಇದರಲ್ಲೂ ಅಷ್ಟೇ ನೋಡಿ ಎಷ್ಟು ಕಲರ್ಸ್ ಬಂದಿದೆ ಅಂದರೆ ನಮ್ಮ ಹತ್ರ ಜಲ್ದಿ ಖಾಲಿ ಆಗಿಬಿಡುತ್ತೆ. ಅಂಗಡಿಗೆ ಬಂದವ್ರಿಗೆ ಮತ್ತೆ ಮತ್ತೆ ನಾವು ಹೇಳೋದು ಕಷ್ಟ. ಕಲರ್ಸ್ ತೋರಿಸ್ಬಿಡ್ತೀನಿ ಬೇಗ ಬೇಗ ನಿಮಗೆ ಎಷ್ಟಿದೆ ಕಲರ್ಸು ಅಂತ. ಜನ ಬಂದು ಕೇಳ್ತಾರೆ ನಮ್ಮದ್ರಲ್ಲಿ ಇದು ಬಂದಾಗ ಅದು ಸಿಗಲಿಲ್ದಾಗ ಯಾವಾಗಲೂ ಸೇಲ್ ಆಗಿಬಿಡುತ್ತಲ್ಲ ಅಂತ ಹೇಳ್ತಾ ಇರ್ತೀರಿ ಅಂತ. ಭಾಳ ಫಾಸ್ಟ್ ಮೂವಿಂಗ್ ಇದೆ ಇದು ಈ ಸೀರೆಗಳು. ಅಷ್ಟೊಂದು ಭಾಳ ಸೀರೆ ಮಾಡಿದ್ದೀನಿ ನಾನು. ಬೆಂಗಳೂರಿಗೆ ಬಂದಮೇಲೆ ಹೆಚ್ಚು ಕಡಿಮೆ 1,000 ಸೀರೆ ಮಾರಿದ್ದೀನಿ ಅನಿಸುತ್ತೆ. ಅಷ್ಟು ಸೀರೆ ಮಾರಿರ್ತೀನಿ. 1,000 ಸೀರೆ ಕೊಟ್ಟಿರ್ತೀವಿ ನಾವು. ಭಾಳ ಜನಕ್ಕೆ ಕೊಟ್ಟಿರೋದು. ತುಂಬ ಖುಷಿ ಪಟ್ಟಿದ್ದಾರೆ ಜನ ಈ ಸೀರೆನ. ಡಬಲ್ ವಾರ್ಪಲ್ಲಿ ಹ್ಯಾಂಡ್ಲೂಮಲ್ಲಿ ಭಾಳ ಚೆನ್ನಾಗಿದೆ ಸೀರೆ ಕೂಡ. ತುಂಬ ಜನ ಸೀರೆನ ನನಗೆ ಫೋಟೋ ಕೂಡ ಹಾಕಿದ್ದಾರೆ. ಸರ್ ಭಾಳ ಚೆನ್ನಾಗಿದೆ ಸರ್ ಸೀರೆ ಅಂತ. ಕ್ವಾಲಿಟಿ ವಿಷಯದಲ್ಲೂ ಅಷ್ಟೇ ಆ ಸೀರೆ ಅಷ್ಟೊಂದು ಚೆನ್ನಾಗಿರೋದಕ್ಕೆ ನಾವು ಅಷ್ಟು ಸೀರೆ ಇವತ್ತು ಕಲೆಕ್ಷನ್ಸ್ ಇಲ್ಲ ಇದರಲ್ಲಿ. ಒಂದು ಸರಿ ನಮ್ಮ ಹಳೆಯ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಈ ಸೀರೆಗಳು ಒಂದು 500 ಸೀರೆ ಇಟ್ಕೊಂಡು ನಾನು ಒಂದು ವೀಡಿಯೋ ಮಾಡಿದ್ದೆ. ಆದರೆ ಈಗ ಬಂದರೆ ಅಂಗಡಿಯಲ್ಲಿ ಕಲೆಕ್ಷನ್ ಶನಿವಾರ ಬಂದವ್ರಿಗೂ ಈ ಸೀರೆ ನೋಡಿಲ್ಲ. ಈ ಕಲೆಕ್ಷನ್ಸ್ ಇವತ್ತು ಬಂದಿದೆ, ಭಾನುವಾರ ಬಂದಿದೆ. ಬರ್ತಿರುತ್ತೆ ಪ್ರತಿ 2 ದಿನ 3 ದಿನಕ್ಕೆ ಒಂದು ಸರಿ ಬರ್ತಾ ಇರುತ್ತೆ. ಇದರಲ್ಲಿ ಬಾರ್ಡ್ರಲ್ಲಿ ಕೂಡ ಬಂದುಬಿಟ್ಟಿದೆ. ಆ ಬಾರ್ಡ್ರಲ್ಲಿ ಯಾವುದ್ಯಾವುದು ಬಂದಿದೆ ಅಂತ ಕೂಡ ತೋರಿಸ್ತೀನಿ ನೋಡಿ. ಇದರಲ್ಲಿ ಎಷ್ಟು ಸೀರೆ ಬಂದಿದೆ ಅಂತ ನೋಡಿ. ಈ ಥರದಲ್ಲೂ ಅಷ್ಟೇ ಭಾಳ ಸೀರೆ ಬಂದಿದೆ ಇವತ್ತು. ಇರುತ್ತೆ ಅಂಗಡಿಯಲ್ಲಿ. ಇವತ್ತು ಏನು ಬಂದಿದೆಯೋ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಬನ್ನಿ. ನೈಕಾರ್ ಹತ್ರ ಸೀರೆ ಖರೀದಿ ಮಾಡೋದ್ರಿಂದ ನಿಮಗೆ ಪ್ರತಿದಿನ ಹೊಸ ಸೀರೆ ತೊಗೊಂಡಂಗೆ ಇರುತ್ತೆ. ಬಂದಿರೋ ಸೀರೆಗಳ್ನ ಖರೀದಿ ಮಾಡ್ದಂಗೆ ಇರುತ್ತೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ತಯಾರಾದ ಸೀರೆಗಳ್ನ ನೀವೆಲ್ಲ ಖರೀದಿ ಮಾಡಿ ನಮ್ಮ ಕರ್ನಾಟಕದಲ್ಲಿ ತಯಾರು ಮಾಡೋ ನೈಕಾರನ್ನ ನೀವು ಪ್ರೋತ್ಸಾಹ ಮಾಡೋದ್ರಿಂದ ನಮ್ಮಂಥ ಎಷ್ಟೋ ನೈಕಾರ್ ಜೀವನ ಇವತ್ತು ಕಷ್ಟದಲ್ಲಿರೋಂಥ ನೈಕಾರೆಲ್ಲರೂ ತುಂಬ ಚೆನ್ನಾಗಿ ಮುಂದೆ ಬರ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಮ್ಮದು ಅಂತ ನೋಡಿ ಎಲ್ಲೋ ನಮ್ಮ ಕರ್ನಾಟಕ ಸೀರೆಗಳ್ನ ತೊಗೊಂಡು ಕಂಚಿ ಸೀರೆ ಅಂತ ಮಾರಿದಾಗ ಎಷ್ಟು ಖುಷಿಯಿಂದ ಖರೀದಿ ಮಾಡಿಬಿಟ್ಟಿದ್ದೀರಿ ನೀವು. ಇವತ್ತು ನಾವು ಯಾವತ್ತೂ ನಮ್ಮ ಅಂಗಡಿಯಲ್ಲಿ ಯಾರಾದರೂ ಫೋನ್ ಮಾಡಲಿ ನಿಮ್ಮ ಹತ್ರ ಕಂಚಿ ಸೀರೆ ಇದೆಯಾ ಅಂತಂದರೆ ನಿಜ ಹೇಳ್ತೀನಿ. ಯಾರಿಗಾದರೂ ನಮ್ಮ ಕಸ್ಟಮರ್ ಇದ್ದರೆ ಕೇಳಿ ನೋಡ್ರಿ, ಬೇಕಾರೆ ಒಂದು ಕಾಮೆಂಟ್ ಮಾಡಿರಿ. ಯಾರಾದರೂ ಆ ಥರ ಹೇಳ್ದವ್ರಿಗೆ ನಾನು ಹೇಳಿದ್ದೀನಿ ನಮ್ಮಲ್ಲಿ ಕಂಚಿ ಸೀರೆ ಸಿಗೋದೇ ಇಲ್ಲ. ನಮ್ಮ ಹತ್ರ ಸಿಗೋದು ಕೇವಲ ಮೊಳಕಾಲ್ಮೂರು ಸೀರೆ. ಬೇರೆ ಊರಿನ ಸೀರೆ ನಮ್ಮ ಹತ್ರ ಸಿಗೋದೇ ಇಲ್ಲ ಅಂತ ನಾನು ಹೇಳ್ತೀನಿ. ಈ ಥರ ನಾನು ಹೇಳಿ ಕೊಡ್ತೀನಿ. ಒಂದು ವೇಳೆ ಇದ್ದರೂ ಕೂಡ ನಾನು ತಿಳಿಸಿರ್ತೀನಿ ಈ ಸೀರೆ ನಮ್ಮದಲ್ಲ, ಈ ಸೀರೆ ನೋಡಿ ಬೇರೆ ಕಡೆ ತೆಗೆದಿರೋದು ಅಂತ. ಎಷ್ಟು ಫ್ರಾಂಟಾಗಿ ಹೇಳಿದ್ದೀನಿ ಅಂತಂದರೆ ನನಗೆ ಫೋನ್ ಮಾಡಿ ಕೇಳಿದವ್ರಿಗೆ ಗೊತ್ತಿರುತ್ತೆ ನಮ್ಮ ಹತ್ರ ಕಂಚಿ ಸೀರೆ ಸಿಗೋದಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಭಾಳ ವರ್ಷ ಸೀರೆಗಳು ಸಪ್ಲೈ ಮಾಡಿರೋದ್ರಿಂದ ನನಗೆ ಅನುಭವ ಇರೋದು ನನಗೆ ಗೊತ್ತಿದೆ. ನಮ್ಮ ಸೀರೆಗಳ್ನ ಕೂಡ ಯಾರು ಮೊಳಕಾಲ್ಮೂರು ಸೀರೆ ಅಂತ ಮಾರ್ತಿದ್ದಿಲ್ಲ, ಕಂಚಿ ಸೀರೆ ಅಂತ ಮಾರ್ತಾಯಿದ್ರು. ನಮ್ಮ ಅಂಗಡಿಯಲ್ಲಿ ಒಂದೂ ಕೂಡ ಕಂಚಿ ಸೀರೆ ಸಿಗೋದೇ ಇಲ್ಲ. ಇದು ಪ್ಯೂರು 3 ಗ್ರಾಮ್ ಗೋಲ್ಡಲ್ಲಿ ಮಾಡಿದ್ದು. ಅದೇ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನಿಮಗೆ ಹೆವಿ ಕಾಸ್ಟ್ಲಿ ಸೀರೆ ಬಳಸಿರೋದು. ಬಟ್ ರೀಪ್ಲೇಸ್ಮೆಂಟ್ ಇರುತ್ತೆ. ಸಿಲ್ವರು ಅದರಲ್ಲಿ ಕಾಪರು ಗೋಲ್ಡ್ ಸ್ವಲ್ಪ ಮಟ್ಟಿಂದ ಇದ್ದೇ ಇರುತ್ತೆ ಇದರಲ್ಲಿ. ಆದರೆ ಇದರಲ್ಲಿ ರೀಪ್ಲೇಸ್ಮೆಂಟ್ ಎಷ್ಟಿದೆ ಅಂತ ನಿಮಗೆ ತಿಳಿಸೋದಕ್ಕೆ ಸ್ವಲ್ಪ ಸಮಯ ಬೇಕಾಗ್ಬೋದು. ಯಾವ ಥರ ಇದೆ ಅಂತಂದರೆ ಸೀರೆ ನೋಡ್ಬೋದು. ಈ ಥರ ನಾನು ಬ್ರೊಕೆಟ್ಸ್ ಕಮ್ಮಿ ತೋರಿಸ್ತೀನಿ ನಿಮಗೆ. ಬ್ರೊಕೆಟ್ಸಲ್ಲಿ ಈಗ ಸದ್ಯಕ್ಕೆ ಅಷ್ಟೊಂದು ಸೀರೆ ತೊಗೊಳ್ಳೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಬ್ರೊಕೆಟಲ್ಲಿ ಕಡಿಮೆ ತೋರಿಸ್ತಿರ್ತೀನಿ ಸೀರೆಗಳನ್ನ. ನೆಕ್ಸ್ಟ್ ನಿಮಗೆ ಈ ಬ್ರೊಕೆಟಲ್ಲಿ ತುಂಬ ಡಿಸೈನ್ಸ್ ಇದೆ. ವರಮಹಾಲಕ್ಷ್ಮಿ ಆದಮೇಲೆ ಭಾಳಷ್ಟು ಸೀರೆ ತೋರಿಸ್ತೀನಿ ನಾನು. ನೋಡಿ ಇನ್ನೊಂದು ಸೀರೆ ಇದೆ ನೋಡಿ, ತೋರಿಸ್ತೀನಿ ನಾನು ನಿಮಗೆ. ಇನ್ನೊಂದು ಸೀರೆ, ಈ ಸೀರೆಗಳೆಲ್ಲ ನೀವು ನೋಡಿದ್ರೆ ಭಾಳ ಜರಿ ಎಲ್ಲ ಪ್ಯೂರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಸೀರೆ. ಈ ಸೀರೆ ನೀವು ಬಂದು ಇದನ್ನು ಫೀಲ್ ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ. ಇಷ್ಟು ಕಾಸ್ಟ್ಲಿ ಸೀರೆ ತೊಗೋಬೇಕಾದ್ರೆ ಸ್ವಲ್ಪ ನೀವು ನೋಡಿದ್ರೇ ಗೊತ್ತಾಗೋದು ನಿಮಗೆ. ನೋಡಿ ತೊಗೋಬೇಕು ನೀವು ಇದನ್ನು. ನೋಡಿ ಇಕ್ಕತ್ತಲ್ಲಿ ಎಷ್ಟು ಸೀರೆ ಬಂದಿದೆ ಅಂತಂದರೆ, ಮತ್ತೆ ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು ಒಂದು 70-80 ಸೀರೆ ತೋರಿಸಿದ್ದೆ. ಬರೀ ಇಕ್ಕತ್ತದೇ ಒಂದು ವೀಡಿಯೋ ಮಾಡಿದ್ವಿ. ಇವತ್ತು ಹಂಗೆ ಮಾಡಲ್ಲ. ಇದು ಭಾನುವಾರ ಇವತ್ತು ಬಂದಿರೋ ವೀಡಿಯೋ ಒಂದು 60-70 ಸೀರೆ ಬಂದಿದೆ. ನೋಡಿ ಲಾಸ್ಟ್ ವೀಡಿಯೋಗೂ ಈ ವಿಡಿಯೋಗೂ ನಿಮಗೆ ನೀವು ನೋಡಿದ್ರೆ ಗೊತ್ತಿರುತ್ತೆ ಆಗಲೇ ಇದು ಬೇರೆ ಬೇರೆ ಥರ ಬಂದಿದೆ ಅಂತ. ನೋಡ್ಬೋದು ಸೀರೆ ಯಾವ ಥರ ಇದೆ ಅಂತ. ನೋಡಿ ಇದು ಕೂಡ ಅಷ್ಟೇ ಇಕ್ಕತ್ತಲ್ಲಿ ಬರ್ತಾನೆ ಇರುತ್ತೆ ನಮ್ಮ ಹತ್ರ ಕಲೆಕ್ಷನ್ಸು. ನಾನು ಹೇಳಿದ್ದೆ ಇದು ನಾವು ತಯಾರು ಮಾಡೋಲ್ಲ, ಇದು ನಾವು ಇವರ ಹತ್ರ ಟೈಅಪ್ ಆಗಿ ತರಿಸೋದು ಅಂತ. ಭಾಳ ವೆರೈಟೀಸ್ ಬಂದಿದೆ ಇಕ್ಕತ್ತಲ್ಲಿ. ನೋಡ್ಬೋದು ಇದು ಬಾರ್ಡರ್ಲೆಸ್ಸಲ್ಲಿ. ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಇಕ್ಕತ್ತು ಸೀರೆಗಳ್ನ ಭಾಳ ಸೀರೆಗಳ್ನ ತೊಗೊಂಡಿದ್ದೀರಿ ನಮ್ಮ ಹತ್ರ ನೀವು. ನೋಡಿ ಎಲ್ಲ ಸೀರೆಗಳು ನೋಡಿ. ಕ್ವಾಲಿಟಿ ವಿಷಯ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೀರೆಗಳು. ನೋಡಿ ಬಂದು ತೊಗೊಳ್ಳಿ. ಭಾಳ ಸೀರೆ ಬಂದಿದೆ. ಎಲ್ಲ ಸೀರೆಗಳ್ನು ಇದು ಓಪನ್ ಮಾಡಿದ್ರೇ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಓಪನ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ.
ತುಂಬ ಟೈಮ್ ಆಗಿಬಿಡ್ತು, ಕಸ್ಟಮರ್ ಬಂದಿದ್ದಾರೆ ಆಲ್ರೆಡಿ. ನೋಡಿ ಇದರಲ್ಲಿ ಕಲರ್ಸ್ ಬಂದಿದೆ, ಯಾರಾದರೂ ಬಂದರೆ ಕೇಳಿ, ಒಂದು ವೇಳೆ ನಿಮಗೆ ಬೇಕು ಅಂತಂದರೆ ಇದರಲ್ಲಿ ಕಲರ್ಸ್ ಬಂದಿದೆ. ಇದರಲ್ಲಿ ನೋಡಿ, ಇದರಲ್ಲೂ ಕೂಡ ಅಷ್ಟೇ ಕಲರ್ಸ್, ತುಂಬ ಕಲರ್ಸ್ ಬಂದಿದೆ. ಈ ಇಕ್ಕತ್ತು ಪಲ್ಲು ಬ್ಲೌಸು ಇಕ್ಕತ್ತಲ್ಲಿ ಕಲರ್ಸ್ ಬಂದಿದೆ. ಸ್ಮಾಲ್ ಬಾರ್ಡ್ರಲ್ಲೂ ತುಂಬ ಕಲರ್ಸ್ ಬಂದಿದೆ. ಬನ್ನಿ, ಎಲ್ಲರೂ ಬಂದು ತೊಗೊಳ್ಳಿ. ಭಾನುವಾರ ಕೂಡ, ಇವತ್ತು ಕೂಡ 500ಕ್ಕೂ ಜಾಸ್ತಿ ಸೀರೆ ಬಂದಿದೆ. ತುಂಬ ಸಪೋರ್ಟ್ ಮಾಡಿದ್ದೀರಿ. ಹೀಗೆ ಒಬ್ಬ ನೇಕಾರನ್ನ ಪ್ರೋತ್ಸಾಹಿಸ್ತೀರಾ ಅಂತ ಅಂದ್ಕೊಳ್ತೀನಿ. ನಮಸ್ಕಾರ. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.